ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದು ಸಂಡೇ ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಏನು ತಿಳ್ಕೊಬೇಡಿ. ಬ್ರೇಕ್ಫಾಸ್ಟ್ಗೆ ಬಂದು ಒಂದು ಪ್ಲೈನ್ ಸಾಲ್ನ ರೆಸಿಪಿನ ಶೇರ್ ಮಾಡಿದ್ದೀನಿ. ಹಾಗೆ ಲಂಚ್ಗೆ ಬಂದುಬಿಟ್ಟು ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಎಗ್ ಪರೋಟನ ಶೇರ್ ಮಾಡಿದ್ದೀನಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಂದುಬಿಟ್ಟು ಒಂದು ಗೋಬಿ ಮಂಚೂರಿಯನ್, ಹೋಟ್ಲ್ ಸ್ಟೈಲಲ್ಲಿ ಒಂದು ಗೋಬಿ ಮಂಚೂರಿಯನ್ನ ರೆಡಿ ಮಾಡಿದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ಬಂದು ಇಡ್ಲಿ ಮಾಡೋಣ ಅಂದ್ಕೊಂಡು ಇಡ್ಲಿಗೆ ಕಾಂಬಿನೇಷನ್ ಆಗಿ ಒಂದು ಸಾಲನ್ನ ಮಾಡ್ತಾಯಿದ್ದೀನಿ, ಪ್ಲೈನ್ ಸಾಲನ್ನ. ಇದು ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಪೀಸು, ಒಂದು 6-7 ಗೋಡಂಬಿ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಗಸಗಸೆ ಹಾಕಿ ಸ್ವಲ್ಪ ನೀರಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ ನಂತರ ಸ್ಪೈಸಸ್ ಎಲ್ಲ ಮಸಾಲಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿ 1-2 ಟೊಮಟೊನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನೂ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ರುಬ್ಬಿರೋ ಮಸಾಲೆಯನ್ನು ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು 3-4 ವಿಸಿಲ್ ಕೂಗಿಸ್ಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ಇದು ಬಂದುಬಿಟ್ಟು ಪರೋಟ, ಪೂರಿ, ಚಪಾತಿಗೆ, ದೋಸೆ, ಇಡ್ಲಿಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ನು ಯಾವಾಗೂ ಸಾಂಬಾರು ಚಟ್ನಿ ಮಾಡ್ಕೊತಾ ಇರ್ತೀವಲ್ಲ, ಈ ಥರ ಒಂದು ಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಆವಾಗವಾಗ ಈ ಥರ ರೆಡಿ ಮಾಡ್ಕೊತಾ ಇರ್ತೀನಿ ಇಡ್ಲಿಗೆ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಡ್ಲಿ ಕೂಡ ಹಾಕ್ಕೊಂಡೆ, ಇಡ್ಲಿ ಕೂಡ ರೆಡಿ ಆಯಿತು. ಇವತ್ತು ಇಡ್ಲಿಗೆ ಬಂದುಬಿಟ್ಟು ಈ ಥರ ಸಾಲನ್ನ, ಇದು ಬಂದುಬಿಟ್ಟು ಗಟ್ಟಿಯಾಗೂ ಮಾಡ್ಕೊಬೋದು, ನೀರಾಗೂ ಮಾಡ್ಕೊಬೋದು. ನಾನು ಸ್ವಲ್ಪ ನೀರಾಗೆ ಇಟ್ಕೊಂಡೆ. ಇಡ್ಲಿಗೆ ಬಂದುಬಿಟ್ಟು ಸ್ವಲ್ಪ ನೀರಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿಕೊಂಡೆ. ಇನ್ನು ನಮ್ಮ ಬ್ರೇಕ್ಫಾಸ್ಟ್ಗೆ ಇದಾಗಿತ್ತು, ಸಾಲನ್ನ ಮತ್ತು ಇಡ್ಲಿ ಜೊತೆಗೆ ತಿಂದರೆ. ಇವತ್ತು ಚಟ್ನಿ ಏನು ಮಾಡಿರಲಿಲ್ಲ. ಇನ್ನು ಮಧ್ಯಾಹ್ನ ಬಂದುಬಿಟ್ಟು ಲಂಚ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪನ್ನೀರ್ ಬಟರ್ ಮಸಾಲನ ಮಾಡೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಎಲ್ಲ ಪನ್ನೀರೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ರಿ. ಇನ್ನು ಬಂದುಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಬಟ್ರನ್ನ ಹಾಕ್ಕೊಂಡು ಪನ್ನೀರನ್ನ ಕಟ್ ಮಾಡಿ ಈ ಥರ ಹಾಕಿ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಅದೇ ಬಾಣಲಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು, 1-2 ಏಲಕ್ಕಿ, 1 ಚಕ್ಕೆ, 1-2 ಲವಂಗ ಹಾಕಿ ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ 3 ಈರುಳ್ಳಿನ ತೊಗೊಂಡಿದ್ದೀನಿ. ಗ್ರೇವಿ ಬರಬೇಕಲ್ವ, ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, 4 ಗುಂಟೂರು ಮೆಣಸಿನ್ಕಾಯಿ, 1-2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚು ಶುಂಠಿ, 10 ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ 1-2 ಟೊಮಟೊನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇದು ಟೊಮಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇನ್ನು ಇದನ್ನು ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಮಸಾಲೆನೆಲ್ಲ ಒಂದು ಸ್ಪೂನಲ್ಲಿ ಜರಡಿ ಬರುತ್ತೆ, ಜ್ಯೂಸ್ ಫಿಲ್ಟ್ರ್ ಬರುತ್ತಲ್ವ, ಅದರಲ್ಲಿ ಬಂದುಬಿಟ್ಟು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಎತ್ತಿಟ್ಕೋಬೇಕು. ಈ ಥರ ಮಾಡೋದ್ರಿಂದ ಗ್ರೇವಿ ಬಂದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ರುಬ್ಬಿರ್ತಿರಲ್ಲ ಆ ಮಸಾಲೆನೆಲ್ಲ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಂಡೆ. ಇವಾಗ ಒಂದು ಬಾಣಲೆ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಟ್ರ್ 1-2 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಫ್ರೈ ಆದಮೇಲೆ ರುಬ್ಬಿರ್ತೀವಲ್ಲ ಮಸಾಲೆನೂ ಸೇರಿಸ್ಕೊಂಡು ನೀರು ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಇಟ್ಟು ಒಂದು 10 ನಿಮಿಷ ಬೆಂದಾದಮೇಲೆ ಅದಕ್ಕೆ ಫ್ರೈ ಮಾಡಿರ್ತೀವಲ್ಲ ಪನ್ನೀರನ್ನ, ಅದನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಪರೋಟಗೆ, ಚಪಾತಿಗೆ ಮತ್ತು ದೋಸೆಗೆ, ಇಡ್ಲಿಗೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಗೀ ರೈಸು, ಪಲಾವ್ಗೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಯಿತು. ಇದ್ರ ಮೇಲೆ ಕಸ್ತೂರಿ ಮೇಥಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ.
ಫ್ರೆಶ್ ಕ್ರೀಮ್ನ ಕೂಡ ಸೇರಿಸ್ಕೋಬೋದು. ಅದು ಖಾಲಿಯಾಗಿ ಹೋಗಿತ್ತು. ರೆಸ್ಟೋರೆಂಟ್ ಸ್ಟೈಲ್ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಇನ್ನು ಎಗ್ ಪನ್ನೀರ್ ಪರೋಟ ಮಾಡೋಣ ಅಂತೇಳ್ಬಿಟ್ಟು ಗೋಧಿ ಹಸಿಟ್ಟನ್ನ ಕೂಡ ಕಲಸಿ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ನೀರು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಂಡು ಒಂದು 1/2 ಅವರ್ ಬಿಟ್ಬಿಡಬೇಕು, ಸಾಫ್ಟಾಗಿರುತ್ತೆ. ಮೊಟ್ಟೆನ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ, ಇವಾಗ ಅದನ್ನು ಕೂಡ ತುರ್ಕೊತಾ ಇದ್ದೀನಿ. 1-2 ಮೊಟ್ಟೆನ ತುರಿದಿಟ್ಕೊಂಡಿದ್ದೀನಿ, ಪನ್ನೀರನ್ನ ಕೂಡ ತುರಿದಿಟ್ಕೊಂಡಿದ್ದೀನಿ. ಎರಡನ್ನೂ ತುರಿದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾವಾಗೂ ಪ್ಲೈನ್ ಚಪಾತಿ ತಿನ್ನೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಏನಾದ್ರು ಒಂದು ಮಿಕ್ಸ್ ಮಾಡಿಕೊಂಡು, ಒಂದು ತರಕಾರಿ ಆಗಿರಲಿ, ಸೊಪ್ಪಾಗಿರಲಿ, ಈ ಥರ ಯಾವುದಾದ್ರು ಒಂದು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ಕಿಚನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ಚಪಾತಿನ ಕೂಡ ಒತ್ಕೊತಾ ಇದ್ದೀನಿ. ಚಪಾತಿನ ಈ ಥರ ತೀಡ್ಕೊಂಬಿಟ್ಟು ಸ್ಟಫಿಂಗ್ನ ಸೆಂಟ್ರಲ್ಲಿ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನು ಮಡಚಿ ಮತ್ತು ಒಂದು ಸರಿ ತೀಡ್ಬಿಟ್ಟು ಸುಟ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಾಗಿತ್ತು, ಒಂದು ಸರಿ ಟ್ರೈ ಮಾಡಿ ನೋಡಿ. ಅದು ಪನ್ನೀರ್ ಬಟರ್ ಮಸಾಲಾಗೂ ಈ ಪರೋಟಾಗೂ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಸರಿ ಒಂದು 5-6 ಪರೋಟನ ಮಾಡ್ಕೊಂಬಿಟ್ಟು ಲಂಚ್ ಕೂಡ ಮುಗಿಸ್ಕೊಂಡ್ರಿ. ತುಂಬಾ ಟೇಸ್ಟಾಗಿತ್ತು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಲಂಚೆಲ್ಲ ಮುಗಿಸ್ಕೊಂಡು ಮೂವಿ ನೋಡ್ಕೊಂಡಿದ್ರಿ. ಸಂಡೇ ಯಾವ ಥರ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನು ಈವ್ನಿಂಗ್ ಆಗೇ ಹೋಯ್ತು, ಮಳೆ ಕೂಡ ಬರ್ತಾಯಿತ್ತು. ಇನ್ನು ಈವ್ನಿಂಗ್ ಸ್ನ್ಯಾಕ್ಸಾಗಿ ಹೆಲ್ದಿಯಾಗಿ ನಾವೇ ಮನೇಲಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ರೋಡ್ ಸೈಡೆಲ್ಲ ಕೊಡ್ತಾರಲ್ವ ಫುಟ್ಪಾತ್ ಮೇಲೆ ಗೋಬಿ ಮಂಚೂರಿಯನ್ನು, ಆ ಥರ ಮನೇಲೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಬಂದು ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಥರವೆಲ್ಲ. ಇನ್ನು ಬಂದ್ಬಿಟ್ಟು ಒಂದು ಅರ್ಧ ಕ್ಯಾಬೇಜು, 1-2 ಕ್ಯಾರೆಟ್ನ ತುರ್ಕೊಂಡು ಈ ಥರ ಬಟ್ಟೆಯಲ್ಲಿ ನೀರನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಬೇಕು. ಒಂದು ಆಲೂಗಡ್ಡೆನ ಕೂಡ ಬೇಯಿಸಿರೋದನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಇದಕ್ಕೆ ಬಂದು 1-2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು, ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು, ಉಪ್ಪು, ಪೆಪ್ಪರ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬಾಲ್ ಥರ ಮಾಡಿ ಎತ್ತಿಟ್ಕೊಬಿಡ್ಬೇಕು. ಎಲ್ಲ ಒಂದೇ ಸರಿ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಇದನ್ನು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಅದು ಗೋಲ್ಡನ್ ಕಲರ್ ಬರುತ್ತಲ್ವ, ಆ ಥರ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ತುಂಬಾ ಟೇಸ್ಟಾಗಿರುತ್ತೆ. ರೋಡ್ ಸೈಡ್ ಮಾಡಿಕೊಡ್ತಾರಲ್ವ ಅದೇ ಥರ ಟೇಸ್ಟ್ ಇರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಇನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀರಿ. ಯಾರು ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡು ಇವಾಗ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು. ಆಮೇಲೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀರಿ. ಇದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸ್ಬೇಕಾಗಿತ್ತು, ಅದೇ ಮಿಸ್ ಆಗೋಯ್ತು. ಇನ್ನು 1 ಟೇಬಲ್ ಸ್ಪೂನ್ ಕೆಚಪ್ಪು, 1 ಟೇಬಲ್ ಸ್ಪೂನ್ ಸೋಯಾ ಸಾಸು, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸು, 1 ಟೇಬಲ್ ಸ್ಪೂನ್ ವೆನಿಗರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕಿ ಅದು ತಿಕ್ನೆಸ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು, ಇವಾಗ ಫ್ರೈ ಮಾಡಿ ಇಟ್ಟಿದ್ರಲ್ವ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಈ ರೋಡ್ ಸೈಡ್ ಗೋಬಿ ಮಂಚೂರಿ ಕೊಡ್ತಾರಲ್ವ ಅದೇ ಥರ ಇರುತ್ತೆ. ಇನ್ನು ಈವ್ನಿಂಗ್ ಮಳೆ ಕೂಡ ಬರ್ತಾ ಇತ್ತಲ್ಲ, ತುಂಬಾ ಟೇಸ್ಟಾಗಿತ್ತು. ಬಿಸಿ ಬಿಸಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು. ಇನ್ನು ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಆಗಿದೆ, ಸ್ವಲ್ಪನಾದ್ರು ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.